ಇವತ್ತು ನಾನು ಮಾಡೋ ಅಡುಗೆ ಬಗ್ಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಹೇಳ್ತೀನಿ. ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ. ನಮಸ್ಕಾರ ಎಲ್ರಿಗೂ. ಇವತ್ತು ಗುರುವಾರ. ಇವತ್ತು ನನ್ನ ರೆಗ್ಯುಲರ್ ಕಸ್ಟಮರ್ ಒಬ್ಬರು ನನಗೆ ಸ್ವಲ್ಪ ದೊಡ್ಡ ಆರ್ಡರ್ನೇ ಕೊಟ್ಟಿದ್ರು. ಅವ್ರ ರಿಕ್ವೈರ್ಮೆಂಟ್ಸ್ ಇದ್ದಿದ್ದು ಕೈಮಾ ಸಾರು, ಚಿಕನ್ ಬಿರಿಯಾನಿ, ಚಿಕನ್ ಚಾಪ್ಸ್, ಕಬಾಬ್, ಚಪಾತಿ ಮತ್ತು ಇನ್ನೊಂದೆರಡು ಐಟಮ್ಸು. ಅದನ್ನೆಲ್ಲ ರೆಡಿ ಮಾಡಿಬಿಟ್ಟು ನಾವು ಅವ್ರಿಗೆ ಡೆಲಿವರಿ ಕೂಡ ಅರೇಂಜ್ ಮಾಡಿ ಕಳಿಸ್ಕೊಟ್ವಿ. ಸೊ ಇದು ಸ್ವಲ್ಪ ಹೆವಿಯಾಗಿ ಆರ್ಡರ್ ಇದ್ದಿದ್ದರಿಂದ ಇವತ್ತು ಬೇರೆ ಯಾವುದೋ ಆರ್ಡರ್ಸ್ನ ತೊಗೊಂಡಿರಲಿಲ್ಲ. ಆ್ಯಂಡ್ ಇವತ್ತು ಗುರುವಾರ ಬೇರೆ ಅಲ್ವಾ, ನನಗೂ ಸ್ವಲ್ಪ ಬೇರೆ ಬೇರೆ ಕೆಲಸ ಇತ್ತು ಅಂದ್ಬಿಟ್ಟು ಕಿಚನ್ನ ಕೂಡ ಕ್ಲೋಸ್ ಮಾಡಿದ್ದೆ. ಇನ್ನು ಸಾಯಂಕಾಲ ಕೆಲವೊಂದಷ್ಟು ಎನ್ಕ್ವೈರೀಸ್ ಬರ್ತಿತ್ತು ಮತ್ತು ಪ್ರೀ ಆರ್ಡರ್ಸ್ನ ಕೂಡ ತೊಗೊಂಡಿದ್ದೀನಿ. ಅದಕ್ಕೂ ಕೂಡ ಮಸಾಲಾ ಪೌಡರ್ಸ್ನೆಲ್ಲ ರೆಡಿ ಮಾಡ್ಕೊಳ್ಬೇಕಾಗಿತ್ತು. ಸೊ ಫ್ರೀಯಾಗಿದ್ದೀನಲ್ವ ಅಂದ್ಬಿಟ್ಟು ಅದನ್ನೆಲ್ಲ ಇವತ್ತು ಸಂಜೆಯೇ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟೆ. ಇನ್ನು ನಾಳೆಗೆ ನನಗೆ ಈಸಿ ಆಗುತ್ತೆ ಅಂದ್ಬಿಟ್ಟು. ಇನ್ನೂ ನಿನ್ನೆ ನಾನು ನನ್ನ ಕೆಲವೊಂದು ವೀಡಿಯೋಸ್ನ ನೋಡ್ತಾ ಇದ್ದೆ ಮತ್ತು ಕಮೆಂಟ್ಸ್ಗೆಲ್ಲ ರಿಪ್ಲೈ ಮಾಡಬೇಕಾಗಿತ್ತು. ಅದನ್ನು ಕೂಡ ಮಾಡ್ತಾ ಇದ್ದೆ. ನೀವು ತುಂಬ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಮಾಡ್ತಾ ಇದ್ದೀರಾ ನನ್ನ ವೀಡಿಯೋಸ್ಗೆ. ಇದನ್ನೆಲ್ಲ ನೋಡಿ ನನಗೆ ತುಂಬ ಖುಷಿ ಆಗ್ತಾ ಇದೆ. ದಯವಿಟ್ಟು ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ. ಆ್ಯಂಡ್ ಕೆಲವೊಂದು ಸತಿ ಅಡುಗೆ ಮಾಡಬೇಕಾದ್ರೆ ನಾನೇ ಅಳ್ಕೊಳ್ತಿದ್ದೆ, ಈಗ ನಾನು ಮಾಡ್ತಾ ಇರೋ ಕೆಲಸನ ಮುಂದೆ ಯಾರಾದರೂ ಒಬ್ಬರು ಕ್ವೆಶ್ಚನ್ ಮಾಡ್ಬೋದಲ್ವಾ ಅಂತ. ಸೊ ಅದೇ ರೀತಿ ನನಗೊಂದು 2-3 ಜನ ಕಮೆಂಟ್ ಮಾಡಿದ್ದೀರಾ. ಏನಂತಂದರೆ, ಬಿರಿಯಾನಿಗೆ ನೀವು ಅಕ್ಕಿನ ತೊಳೆದು ಹಾಕೋದಿಲ್ವಾ ಅಂತ. ಖಂಡಿತವಾಗ್ಲೂ ನಾನು ಅಕ್ಕಿನ ತೊಳೆದೇ ಯೂಸ್ ಮಾಡೋದು. ಏನಂತಂದರೆ ಮಿನಿಮಮ್ ಒಂದು 15 ಮಿನಿಟ್ಸ್ ಆದರೂ ನೆನೆಸಿಟ್ಟಿರ್ತೀನಿ. ಸೊ ಅದು ಅಪ್ಪರ್ ಲೇಯರ್ ಎಲ್ಲ ಡ್ರೈ ಆಗುತ್ತೆ. ಬಿರಿಯಾನಿಗೆ ಅಕ್ಕಿ ಹಾಕೋವಾಗ ಸ್ಟಾರ್ಟಿಂಗಲ್ಲಿ ಅದು ಉದ್ರಾಗೆ ಬರೋದು. ಸೊ ಆವಾಗ ನಿಮಗೆಲ್ಲ ಅನಿಸುತ್ತೆ, ಓ ಇವರು ಅಕ್ಕಿನ ಯೂಸ್ ಮಾಡಿ ಅಂದರೆ ತೊಳಿತೀರೇ ಯೂಸ್ ಮಾಡ್ತಾ ಇದ್ದಾರೆ ಅಂತ. ಖಂಡಿತವಾಗ್ಲೂ ತೊಳೆದು ನಾವು ಮನೆಗೆ ಹೇಗೆ ಅಡುಗೆ ಮಾಡ್ಕೊಳ್ತೀವೋ ಅದೇ ರೀತಿಯೇ ಹೈಜಿನಿಕ್ ಆಗಿಯೇ ಪ್ರತಿಯೊಬ್ಬರಿಗೂ ನಾನು ಅಡುಗೆ ಮಾಡಿ ಕಳಿಸೋದು. ಸೊ ಇದರಲ್ಲಿ ಯಾವುದೇ ರೀತಿ ಕಾಂಪ್ರಮೈಸ್ ಇಲ್ಲ. ಆ್ಯಂಡ್ ಇನ್ನೂ ಯಾರೆಲ್ಲ ಆರ್ಡರ್ ಮಾಡ್ಕೊಳ್ಬೇಕು ಅಂತಿದ್ದೀರಾ, ದಯವಿಟ್ಟು ನನಗೆ ಕಾಲರ್ ವಾಟ್ಸಪ್ ಮಾಡಿ ಆರ್ಡರ್ ಮಾಡ್ಬೋದು.